Eighth question. 2025 plants are to be planted in a garden in such a way that each row contains as many plants as the number of rows. ಓಕೆ, ಇದರ ಅರ್ಥ ಏನಂತ ಫಸ್ಟ್ ಹೇಳ್ಬಿಡ್ತೀನಿ. ಓಕೆ, ಈಗ ಅನ್ಕೊಳ್ಳೋಣ 4 ರೋ ಇದ್ರೆ, ಓಕೆ 4 ರೋ ಇದ್ರೆ ಅವಾಗ ಏನ್ ಮಾಡ್ಬೇಕು, ಒಂದೊಂದು ರೋ ಅಲ್ಲಿ 4 ಪ್ಲಾಂಟ್ ಹಾಕ್ಬೇಕಂತ ಹೇಳ್ತೀನಿ. ಓಕೆನಾ, ಎಷ್ಟು ರೋಸ್ ಇರ್ತಾವೋ ಒಂದೊಂದು ರೋ ಅಲ್ಲಿ ಅಷ್ಟು ಪ್ಲಾಂಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸಪೋಸ್ ಈಗ 5 ರೋ ಇದ್ರೆ ಒಂದೊಂದು ರೋ ಅಲ್ಲಿ 5 ಪ್ಲಾಂಟ್ ಹಾಕ್ಬೇಕು. ಓಕೆನಾ, ಸೊ ಇದು ಅವ್ನು ಕೊಟ್ಟಿರೋದು. ಇನ್ ಸಚ್ ಎ ವೇ ದಟ್ ಈಚ್ ರೋ ಕಂಟೇನ್ಸ್ ಹ್ಯಾಸ್ ಮೆನಿ ಪ್ಲಾಂಟ್ಸ್. ಓಕೆ, ಈಚ್ ರೋ ಕಂಟೇನ್ಸ್ ಹ್ಯಾಸ್ ಮೆನಿ ಪ್ಲಾಂಟ್ಸ್ ಹ್ಯಾಸ್ ದ ನಂಬರ್ ಆಫ್ ರೋಸ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಸೊ ನಾವೇನ್ ಬರೆಯೋಣ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು, total number of rows is equal to, okay, number of plants in each row. ಓಕೆನಾ, ಸೊ ಎಷ್ಟು ರೋಸ್ ಇರ್ತಾವೋ, ಓಕೆ ಒಂದೊಂದು ರೋ ಅಲ್ಲಿ ಅಷ್ಟು ಪ್ಲಾಂಟ್ಸ್ ಇರ್ತವೆ. ಓಕೆ, ಟೋಟಲ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ. ಓಕೆ, ಇದು ಅವ್ನು ಕೊಟ್ಟಿರೋದು. ಓಕೆ, ಸೊ ಈ ಟೋಟಲ್ ಎಷ್ಟಿದಾವೆ, 2025 ಪ್ಲಾಂಟ್ಸ್ ಇದಾವೆ. ಸೊ ನಾವೇನ್ ಬರೋಣ, ಲೆಟ್ ಟೋಟಲ್ ನಂಬರ್ ಆಫ್ ರೋಸ್ ಬಿ ಎಕ್ಸ್ ಅಂತ ತಗೋಣ. ಓಕೆ, ಇದು ಎಕ್ಸ್ ಆದ್ರೆ ಇದು ಕೂಡ ಅಷ್ಟೇ ಆಗುತ್ತಾನೆ. ಸೊ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ, ಇದು ಕೂಡ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಯಾಕಂದ್ರೆ 10 ರೋ ಇದ್ರೆ ಒಂದೊಂದು ರೋಲ್ 10 ಪ್ಲಾಂಟ್ ಮಾಡ್ಬೇಕು. ಓಕೆನಾ, ಈಗ ನಮ್ಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಟೋಟಲ್ ನಂಬರ್ ಆಫ್ ರೋಸ್ ಎಕ್ಸ್ ಅನ್ಕೊಂತೀವಿ. ಸೊ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ ಕೂಡ ಎಕ್ಸ್ ಆಗುತ್ತೆ. ಈಗ ನೀವೇ ನೋಡ್ರಿ, ಟೋಟಲ್ ಎಷ್ಟಿರ್ತಿಲ್ಲಿ, ಟೋಟಲ್ ರೋಸು 5 ಇದಾವೆ ಇಲ್ಲಿ, ಹೌದಾ, ಇಂಟು ಒಂದೊಂದು ರೋ ಅಲ್ಲಿ ಎಷ್ಟು ಪ್ಲಾಂಟ್ ಇದಾವೆ, 5 ಇದಾವೆ. 5 5 ಮಾಡಿದ್ರೆ 25 ಬರುತ್ತಾನೆ, ಟೋಟಲ್ 25 ಆಗುತ್ತಾನೆ. ಇಲ್ಲಿ ಕೂಡ ಏನ್ ಮಾಡ್ಬೇಕು, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಂತೆ, 2025 ಬರ್ತಾ ಇದೆ. ಓಕೆನಾ, ಇಲ್ಲಾದ್ರೆ 5 ರೋಸ್ ಇದ್ವು, ಒಂದೊಂದು ರೋ ಅಲ್ಲಿ 5 ಅಂತ ಗೊತ್ತು, 5 5 25 ಅಂತ ಬರ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ಕೂಡ ನಾವೇನ್ ಬರಿತೀವಿ, ಟೋಟಲ್ ನಂಬರ್ ಆಫ್ ರೋಸ್ ಇಂಟು, ಓಕೆ, ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ ಬಂದ್ಬಿಟ್ಟು, ಓಕೆ ಏನ್ ಬರಿತೀವಿ, 2025 ಅಂತ ಬರಿತೀವಿ. ಓಕೆ, ಈಗ ನೀವೇ ನೋಡ್ರಿ, ಟೋಟಲ್ ಆಫ್ ನಂಬರ್ ಆಫ್ ರೋಸ್ ಏನಂತ ತಗೊಂಡಿವಿ, ಎಕ್ಸ್ ಅಂತ ತಗೊಂಡಿವಿ. ಓಕೆ, ಇಂಟು ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ ಕೂಡ ಏನು, ಎಕ್ಸ್ ಈಸ್ ಈಕ್ವಲ್ ಟು ಏನು, 2025. ಈಗ ನೀವೇ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಎಷ್ಟು, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2025. ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗುತ್ತೆ, ರೂಟ್ 2025 ಆಗುತ್ತೆ. ಓಕೆನಾ, ಈಗ ಇದನ್ನ ರೂಟ್ ಕಂಡಿಡಿಯೋಣ. ಓಕೆ, ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಕಂಡಿಡಿಯೋಣ. ಈಗ ನೀವೇ ನೋಡ್ರಿ, 2 ಲಾಸ್ಟ್ ನಂಬರ್ ಏನಿದೆ, ಆಡ್ ಇದೆ. ಆಡ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತೆ. ಚೆಕ್ ಮಾಡೋಣ. 2 + 2 4, 4 + 5 ಎಷ್ಟು, 9. 9 3 ಟೇಬಲ್ ಅಲ್ಲಿ ಹೋಗುತ್ತಾನೆ. 3 6 18, 2 ಉಳಿತು 22 ಆಯ್ತು, 3 7 21, 1 ಉಳಿತು ಎಷ್ಟಾಯ್ತು, 15 ಆಯ್ತು, 3 5 15 ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಓಕೆ ಲಾಸ್ಟ್ ನಂಬರ್ ಏನಿದೆ ಮತ್ತೆ ಆಡ್ ಇದೆ. ಆಡ್ ಇದೆ ಅಂದ್ರೆ ಫಸ್ಟ್ ಏನು, 3 ಟೇಬಲ್ ಅಲ್ಲಿ ಹೋಗುತ್ತೆ, ಚೆಕ್ ಮಾಡ್ರಿ. 6 + 7 ಎಷ್ಟು, 13. 13 + 5 18. 18 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ 3 2 ಎಷ್ಟು ಉಳಿತು, 1 ಉಳಿತು, 15 ಆಯ್ತು, 3 5 15 ಆಯ್ತು. ಓಕೆ, ಸೊ ಮತ್ತೆ ಲಾಸ್ಟ್ ನಂಬರ್ ಏನಿದೆ, ಆಡ್ ಇದೆ. ಆಡ್ ಇದೆ ಅಂದ್ರೆ ಏನಿದು, ಸೊ 3 ಟೇಬಲ್ ಅಲ್ಲಿ ಹೋಗುತ್ತೆ, ಚೆಕ್ ಮಾಡ್ಬೇಕು. 2 + 2 4, 4 + 5 9. 9 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 7 21, 1 ಉಳಿತು, 15 ಆಯ್ತು, 3 5 15. ಓಕೆ, ನೆಕ್ಸ್ಟ್ 7 + 5 ಎಷ್ಟು, 12. 12 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 2 6, 1 ಉಳಿತು, 15 ಆಯ್ತು, 3 5 15. ಇನ್ 25 ಆ ಟೇಬಲ್ ಅಲ್ಲಿ ಹೋಗುತ್ತೆ. 5 5 5 1. ಸೊ ಈಗ ನಾವೇನ್ ಬರಿಬೋದು, ರೂಟ್ 2025 ಏನ್ ಬರಿಬೋದು, 3 × 3 × 3 × 3 × 5 × 5. ಓಕೆ,
4 3 ಇದಾವೆ, 2 5 ಇದಾವೆ. ಈಗ ನೀವು ನೋಡಿದ್ರೆ 2 3 ಇದ್ರೆ 1 3 ಹೊರಗಡೆ ಬಂತು, 2 3 ಇದ್ರೆ 1 3 ಹೊರಗಡೆ ಬಂತು, 2 5 ಇದ್ರೆ 1 5 ಹೊರಗಡೆ ಬಂತು. 3 3 ಜ 9, 9 5 ಜ 45. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 45 ಬಂತು. ಈಗ ಅವ್ರು ನಮಗೆ ಕೇಳಿರೋದೇನು? ಫೈಂಡ್ ದ ನಂಬರ್ ಆಫ್ ರೋಸ್ ಅಂಡ್ ದ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ. ಸೊ ಏನ್ ಬರೆಯೋಣ ಇವಾಗ? ಟೋಟಲ್ ನಂಬರ್ ಆಫ್ ರೋಸ್ ಬಂದ್ಬಿಟ್ಟು ಎಕ್ಸ್ ಅಂತ ತಗೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಎಷ್ಟು? 45. ಅದೇ ರೀತಿ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ ಬಂದ್ಬಿಟ್ಟು ಅದು ಕೂಡ ಏನಂತ ಐತೆ? ಎಕ್ಸ್ ಇದೆ. ಸೊ ಅದು ಕೂಡ ಎಷ್ಟಾಯ್ತು? 45 ಅಂತ ಆಯ್ತು. ಓಕೆನಾ? ಈಗ ನೀವು ನೋಡಿದ್ರೆ 7th ಕ್ವಶನ್ 8th ಕ್ವಶನ್ ಆಲ್ಮೋಸ್ಟ್ ಸೇಮ್ ಇದೆ. ಓಕೆನಾ? ಸೊ ಇಲ್ಲೇನ್ ಕೊಟ್ಟಿದ್ದಾನೆ? ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ ಎಷ್ಟಿರ್ತೋ ಟೋಟಲ್ ನಂಬರ್ ಆಫ್ ರೋಸ್ ಕೂಡ ಅಷ್ಟೇ ಇರುತ್ತೆ. ಅದೇ 7th ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಓಕೆ, ಕ್ಲಾಸ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೋ ಒಬ್ಬೊಬ್ಬನ ಸ್ಟೂಡೆಂಟು ಅಷ್ಟಷ್ಟು ಅಮೌಂಟ್ ನ ಡೊನೇಟ್ ಮಾಡ್ತಾನೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಅಲ್ಲಿ ಕೂಡ ಮಲ್ಟಿಪ್ಲೈ ಮಾಡೋ ಸ್ಕ್ವೇರ್ ಬರುತ್ತೆ, ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ಬರುತ್ತೆ. ಓಕೆ, ಆಮೇಲೆ ನೀವು ಅದನ್ನ ಸ್ಕ್ವೇರ್ ರೂಟ್ ಕಂಡುಹಿಡಿದ್ಬಿಟ್ರೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನಿಮಗೆ ಕಷ್ಟ ಅನ್ಸ್ಬೋದು, ಬಟ್ ಏನಂದ್ರೆ ನೀವು ಇಂಗ್ಲಿಷ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬಹಳ ಈಸಿ ಆಗ್ಬಿಡುತ್ತೆ. ಓಕೆನಾ? ಸೊ ನೀವು ಈ ತರ ಎಷ್ಟು ಸಿಂಪಲ್ ಆಗುತ್ತೆ ಸ್ಟೇಟ್ಮೆಂಟ್ ಅಷ್ಟು ಸಿಂಪಲ್ ಬರ್ಕೊಂಡ್ಬಿಟ್ರೆ ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟು ಈಸಿ ಇರುತ್ತೆ. ಓಕೆನಾ? ಸೊ ಇವ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆನಾ? ಇವನ್ ಎಷ್ಟಾಗುತ್ತೋ ಒಂದ್ಸರಿ ಅರ್ಥ ಇಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ರಿ, ಇದು ಗ್ಯಾರಂಟಿ ಅರ್ಥ ಆಗುತ್ತೆ. ಓಕೆನಾ? ಸೊ ನಾನಿವಾಗ ಈ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ದು ಓಕೆ, ಇದ್ರ ಫುಲ್ ಲೆಸನ್ ಒಂದು ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಓಕೆ, ಅದರ ಲಿಂಕ್ ಬಂದ್ಬಿಟ್ಟು ನಾನೇನ್ ಮಾಡಿದ್ದೀನಿ ಈ ಡಿಸ್ಕ್ರಿಪ್ಷನ್, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಓಕೆ, ಸೊ ನೀವು ಆ ಲಿಂಕ್ ಓದಿದ್ರೆ ಎಕ್ಸೈಸ್ 5.1 ಇಂದ ಹಿಡಿದು ಎಕ್ಸೈಸ್ 5.4 ವರೆಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಅದ್ರ ವಿಡಿಯೋ ಎಲ್ಲ ಮಾಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಡೌಟ್ ಇತ್ತು ಇಲ್ಲಾಂದ್ರೆ ನೀವು ಫುಲ್ ಲೆಸನ್ ಕಲಿಬೇಕಂದ್ರೆ ಆ ಪ್ಲೇ ಲಿಸ್ಟ್ ಲಿಂಕ್ ಹೋದ್ರೆ ಎಲ್ಲ ವಿಡಿಯೋ ಇರುತ್ತೆ, ನೀವು ಎಲ್ಲ ವಿಡಿಯೋ ನೋಡ್ರಿ. ಓಕೆ, ಸೊ ದಟ್ ನಿಮ್ಗೆ ಈ ಲೆಸನ್ ಪರ್ಫೆಕ್ಟ್ ಆಗೋ ಚಾನ್ಸು ಇರುತ್ತೆ. ಓಕೆ, ಇನ್ನೇನು ಮಿಡ್ ಟರ್ಮ್ ಹತ್ರ ಬರೋದ್ರಿಂದ ಈ ಲೆಸನ್ ಇಂದ ಬಹಳ ಮಾರ್ಕ್ಸ್ ಕೊಡ್ಬೋದು. ಸೊ ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಈ ಲೆಸನ್ ಫುಲ್ ಫೋಕಸ್ ಮಾಡ್ಬಿಟ್ಟು ಕಲೀರಿ. ಓಕೆನಾ? ಸೊ ಈ ಲೆಸನ್ ಮೇನು. ಓಕೆ, ಇದು ಬಿಟ್ಟು ರಿಮೈನಿಂಗ್ ಲೆಸನ್ಸ್ ಕೂಡ ಮಾಡಿದ್ದೀನಿ. ಓಕೆ, ರಿಮೈನಿಂಗ್ ಲೆಸನ್ಸ್ ಕೂಡ ಮಾಡಿದ್ದೀನಿ. ಓಕೆ, ಅವು ಯಾವ್ಯಾವ ಅಂದ್ರೆ ರ್ಯಾಷನಲ್ ನಂಬರ್ಸು, ಓಕೆ, ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸು, ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯೇಬಲ್ಲು, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್, ಆಮೇಲೆ ಡಾಟಾ ಹ್ಯಾಂಡ್ಲಿಂಗು. ಓಕೆ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಮತ್ತಂಗೆ ಕ್ಯೂಬ್ ಅಂಡ್ ಕ್ಯೂಬಿಟ್ಸ್ ಇವೆಲ್ಲ ಲೆಸನ್ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಇವೆಲ್ಲ ಲೆಸನ್ ಸಿಗ್ತವೆ. ಓಕೆ, ಸೊ ನಿಮ್ ಮಿಡ್ ಟರ್ಮಿಗೆ ಏನೇನ ಸಿಲೆಬಸ್ ಬೇಕೋ ಅವೆಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಎಲ್ಲ ಕಂಪ್ಲೀಟ್ ಆಗಿದೆ. ನೀವೆಲ್ಲ ವಿಡಿಯೋ ನೋಡ್ಬಿಟ್ಟು ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ಬೋದು. ಮಿಡ್ ಟರ್ಮ್ ಎಕ್ಸಾಮ್ ಇವೆಲ್ಲ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನೀವು ಮ್ಯಾಥ್ಸ್ ಅಲ್ಲಿ ಎಲ್ಲ ಲೆಸನ್ ಪರ್ಫೆಕ್ಟ್ ಆಗ್ಬೇಕಾದ್ರೆ ಲೈಕ್ ಆ ಪ್ಲೇ ಲಿಸ್ಟ್ ಅಲ್ಲಿ ಆ ಲಿಂಕ್ ನೋಡ್ಬಿಡ್ರಿ. ಓಕೆನಾ? ಸೊ ನೀವು ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಿ.